ನಾನು ಅವ್ರಿಗೆ ಈಗಲೂ ಹೇಳ್ತೇನೆ, ಅವ್ರು ಗೆದ್ದಿದ್ರೆ ನಾನು ಬಹುಶಃ ಜರ್ನಲಿಸಮ್ಗೆ ವಾಪಸ್ ಹೋಗ್ತಾ ಇದ್ದೆ. ಸೋತ ಕಾರಣಕ್ಕಾಗಿ ಅವರ ಜೊತೆ ಇರಬೇಕು ನಾವು ಇಂಥ ಸಂದರ್ಭ. ನನ್ನ ಪಾಲಿಸಿ ಅದು, ನಾವು ಯಾವಾಗಲೂ ಸೋತವರ ಜೊತೆ ಇರುವುದಲ್ಲ. ಅದಕ್ಕೆ ನಮ್ಗೆ ಬಹಳ ಲಕ್ಷಗಟ್ಟಲೆ ದುಡ್ಡು ಯಾರು ಕೊಡ್ತಾ ಇರಲ್ಲ. 50 ಲಕ್ಷದ ಬಗ್ಗೆ ಮಾತಾಡ್ತಾರಲ್ಲ, ಅವ್ರು ಎಲ್ಲಿದ್ರು ಆಗ? ಎಲ್ಲಿದ್ರು ನನಗೆ ಗೊತ್ತಿದೆ. ನನಗೆ ಒಮ್ಮೊಮ್ಮೆ ಬಾಯಿ ತುದಿಯಲ್ಲಿ ಬರುತ್ತೆ. ಅಧಿಕಾರ ಹೋದಾಗ ಅವ್ರು ಎಲ್ಲೇ ಇದ್ರು, ಮತ್ತೆ ಅಧಿಕಾರಕ್ಕೆ ಬಂದಾಗ ಅವರು ಸುತ್ತ ವಿಜೃಂಭಿಸ್ತಾ ಇದ್ದಾರೆ. ಆಗ ಅವ್ರು ಎಲ್ಲಿದ್ರು ಅಂತ ಕೇಳ್ಬೇಕು ನಮಗೆ. ನನಗೆ ಇನ್ನೂ ನೆನಪಿದೆ, ರಿಸಲ್ಟ್ ಬಂದು 2 ದಿವಸ ನಂತರ ನಾನು ಸಿದ್ದರಾಮಯ್ಯನವರ ಮನೆಗೆ ಹೋಗಿದ್ದೆ. ಅವ್ರು ನನ್ನನ್ನು ಬಹಳ ಆಶ್ಚರ್ಯದಿಂದ ನೋಡಿದ್ರು. ಇವನು ಯಾಕೆ ಬಂದ ಎನ್ನುವ ರೀತಿಯಲ್ಲಿ. ಹೇಗಿದ್ದೀರಿ ಅಂತ ಕೇಳಿದ್ರು. ಅವ್ರು ಸಾಮಾನ್ಯವಾಗಿ ನಾನು ಬಂದ್ರೆ ನಂತರ ಮಾತಾಡೋದಿಲ್ಲ, ಅಂದ್ರೆ ಕಣ್ ಸಣ್ಣೆಯಲ್ಲೇ ಗೊತ್ತಾಗುತ್ತೆ ಬಂದಿದ್ದಾರೆ. ಆ ದಿವಸ ಇವತ್ತು ಸರ್ಪ್ರೈಸ್. ನಾನು ಉದ್ದೇಶಪೂರ್ವಕ ಹೋಗಿದ್ದೆ. ಆ ದಿನಗಳಲ್ಲಿ ಅವ್ರ ಮನೇಲಿ ಬಹಳ ಜನ ಇರ್ತಾ ಇರಲಿ. 2014ರಿಂದ ಅವರ ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ಗಳೆಲ್ಲ ನಮ್ಮ ಒಂದು ಸ್ಮಾಲ್ ಟೀಮ್ ಇದೆ. ನಾನು ಮತ್ತು ಒಂದು 2 ಹುಡುಗರು ಏನ್ ಮಾಡ್ತಾ ಇದ್ರು, ಆ ಟೀಮು ಅದನ್ನು ಕಂಟಿನ್ಯೂ ಮಾಡ್ತಾ. ಆಗ ನಮ್ಗೆ ಏನು ಬಹಳ ದುಡ್ಡು ಯಾರು ಕೊಡ್ತಾ ಇರ್ಲಿಲ್ಲ. ಇವತ್ತು ಹೇಳ್ತಾರಲ್ಲ ಲಕ್ಷ ದುಡ್ಡು ಬರುತ್ತೆ, ಕೋಟಿ ದುಡ್ಡು ಬರುತ್ತೆ ಅಂತ. 5 ವರ್ಷ ಯಾರು ದುಡ್ಡು ಕೊಟ್ಟಿದ್ದಾರೆ? ಸರ್ಕಾರ ದುಡ್ಡು ಕೊಟ್ಟಿದ್ದಾರೆ. ಸ್ಟಾಪ್ ಇತ್ತಲ್ಲ, ನಾನು ಸಚಿವ ಸ್ಥಾನಮಾನ ಇತ್ತಲ್ಲ ನನಗೆ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ಗಳೆಲ್ಲ ಇದೆ, ಒಳ್ಳೆ ಸಂಬಳ. ನನಗೆ 3 ರಿಂದ 4 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇತ್ತು, ಕಾರ್ ಇತ್ತು. ಐ ವಾಸ್ ಎ ಸ್ಪೀಚ್ ರೈಟರ್. ನಾನು ಅದಕ್ಕೆ ಮೊನ್ನೆ ಹೇಳಿದೆ, ನನ್ನ ಸಾವಿರ ನೋಟುಗಳು ನನ್ನ ಹತ್ರ ಇದೆ. ನನ್ನ ಹತ್ರ ಈಗ ಒಂದು ಮುಖ್ಯಮಂತ್ರಿಗಳ ಕಚೇರಿ ಅಂದ್ರೆ ಒಬ್ಬರು ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ, ಒಬ್ಬರು ಸೆಕ್ರೆಟರಿ ಇರ್ತಾರೆ, ಇವರೆಲ್ಲ ಇರ್ತಾರಲ್ಲ. ಈಗ ಆಕ್ಚುಲಿ ಈಗ ಹೇಳ್ತಾರೆ ಎಲ್ರು, ನಿಮ್ಮ ಕಿವಿಗೆ ಬಿದ್ದಿರ್ಬೋದು, 2013ರಿಂದ 2018 ಅವಧಿ ಬಹಳ ಬೆಸ್ಟ್ ಸಿದ್ದರಾಮಯ್ಯನವರ ಆಡಳಿತ, ಈಗ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ರು ಹೇಳ್ತಾರೆ. ನೀವು ಹೇಳುದು ಬಿಡಿ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಮೊನ್ನೆ ಹೇಳ್ತಾ ಇದ್ರು, ಇಂಥ ಸುಮಾರು ಕೇಸಸ್ಗಳೆಲ್ಲ ಆಗಿದೆ, ನನ್ನ ವಿರುದ್ಧ ಪ್ರತಿಭಟನೆ ಆಗಿದೆ. ಅದರಿಂದ ನನಗೇನು ಅನಿಸ್ತು ಅಂದ್ರೆ, ನಾನು ಅಲ್ಲಿ ಇದ್ದಷ್ಟು ದಿನ ನಾನು ಒಂದು ವಿವಾದದ ಕೇಂದ್ರ ಆಗಿಬಿಡ್ತೇನೆ. ನನಗೆ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ಮಾತಾಡಿದ್ರೆ ನಾನು ಕಾಂಟ್ರವರ್ಸಿ ಆಗ್ತೇನೆ. ಸರ್ಕಾರದಲ್ಲಿ ಇರುವವರಾಗಲಿ ಪಕ್ಷದಲ್ಲಿ ಯಾರು ನನ್ನ ಬೆಂಬಲಕ್ಕೆ ಅಂತ ಬರುವುದಿಲ್ಲ. ನನಗೆ ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆಗಿದ್ರು, ನನಗೆ ಬಹಳ ಹಿರಿಯ, ನನಗೆ ಬಹಳ ಗೌರವ ಇದೆ. ಅವ್ರು ಕರೆದು ಹೇಳಿದ್ರು, ಯಾಕೆ ಇದನ್ನೆಲ್ಲ ಮಾತಾಡ್ಲಿಕ್ಕೆ ಹೋಗ್ತಾರೆ? ನಾನು ಹೇಳಿದೆ, ನೀವಾದ್ರೂ ಸುಮ್ಮನೆ ಇರ್ತೀರ ಸರ್. ಅಲ್ಲ, ನಾನು ಮಾತಾಡೋದು ಬೇರೆ, ನಾನು ನನ್ನ ಪ್ರಶ್ನೆ ಬಹಳ ಸರಳವಾಗಿತ್ತು. ನಾನು ಏನ್ ಮಾತಾಡಬಹುದು, ಮಾತಾಡಬಾರದನ್ನು ಡಿಸೈಡ್ ಮಾಡೋದು ಈ ದೇಶದ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಮಾತಾಡಿದಾಗ ನನ್ನ ಮೇಲೆ ಕ್ರಮ ಕೈಗೊಳ್ಳಬಹುದು. ಎಲ್ಲಿಯವರೆಗೆ ಇದೆ ಅಂದ್ರೆ, ನೀವು ಬಹಳಷ್ಟು ಮಂದಿ ಸರ್ಕಾರಿ ಅಧಿಕಾರಿಗಳು ಕೂಡ ಪತ್ರಿಕೆಗಳಲ್ಲಿ ಕಾಲಂ ಬರೀತಾರೆ. ಒಬ್ರು, ನಾನು ಅವ್ರ ಹೆಸರುಗಳು ಇಷ್ಟಪಡುವುದಿಲ್ಲ, ಒಬ್ರು ಹಿರಿಯ IAS ಅಧಿಕಾರಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇಂದಿರಾ ಗಾಂಧಿ ವಿರುದ್ಧನೇ ಬರೆದಿದ್ರು. ನಾನೇ ಕೊಂಡೋಗಿ ಮುಖ್ಯಮಂತ್ರಿಗಳ ಹತ್ರ ತೋರಿಸಿದ್ದೆ. ಇರ್ಲಿ ಬಿಡಿ ಅಂತ ಹೇಳಿದ್ರು. ಅಂದ್ರೆ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಬೇಕಲ್ಲ. ಅದರಿಂದ ಆ ಸಮಸ್ಯೆ ಏನಿರ್ಲಿಲ್ಲ. ಆದ್ರೆ ಇದು ಏನಾದ್ರೆ ಸೆಟ್ ಅಂದ್ರೆ, ಮಾಧ್ಯಮ ಸಲಹೆಗಾರರನ್ನ ಯಾವ ರೀತಿ ನೋಡ್ತಾ ಇದ್ರು ಅಂದ್ರೆ, ಅವರು ಮೀಡಿಯಾ ಅಡ್ವೈಸರ್ ಅಲ್ಲ, ಅವರು ಮೀಡಿಯಾ ಮ್ಯಾನೇಜರ್ ಎನ್ನುವ ರೀತಿ. ನೀವು ಮೀಡಿಯಾವನ್ನು ಮ್ಯಾನೇಜ್ ಮಾಡಬೇಕು, ಸರ್ಕಾರದ ವಿರುದ್ಧ ಏನು ಬರೆಯದ ಹಾಗೆ. ನಾನು ಹೇಳಿದೆ, ಐ ಡೋಂಟ್ ವಾಂಟ್ ಟು ಬಿಕಮ್ ದಿ ಮೀಡಿಯಾ ಮ್ಯಾನೇಜರ್. ಅದು ನನಗೆ ಐ ಕಾಂಟ್ ಡೂ ದ್ಯಾಟ್ ವರ್ಕ್. ನಾನು ಮೊದಲೇ ಅದನ್ನು ಮುಖ್ಯಮಂತ್ರಿಗೆ ಹೇಳಿದ್ದೇನೆ. ಮೀಡಿಯಾ ಅಡ್ವೈಸರ್ ಅಲ್ಲ ನಾನು, ಆಗ್ಬೋದು, ಅದರ ಬಹಳ ಒತ್ತಡ ಮಾಡಿದಾಗ ಹೇಳಿರುವುದು. ಆದ್ರೆ ನಾನು ಮೀಡಿಯಾ ಮ್ಯಾನೇಜರ್ ಆಗುದಿಲ್ಲ ಅಂತ ಹೇಳಿದ್ರೆ, ಅವರಿಂದ ನನಗೆ ಏನೂ ಒತ್ತಡ ಇರಲಿ. ಒಂದು ದಿನ ಪತ್ರಿಕೆಗಳೆಲ್ಲ ಹೀಗೆ ಬರ್ತಾ ಇದ್ರಿ, ನೀವು ಏನು ಮಾಡ್ತಾರೆ ಅಂತ, ನೀವು ಅವ್ರು ಇದ್ದಾರೆ, ಅವ್ರ ಸುತ್ತ ಇದ್ದಾರೆ, ಎಲ್ಲರೂ ಇದ್ದಾರೆ. ಒಂದೇ ಒಂದು ದಿನ ಕೇಳಿ, ಈಗಲೂ ಕೇಳ್ತಾ ಇಲ್ಲ ಅವ್ರು ಬಹಳಷ್ಟು ಭಾಷಣಗಳಲ್ಲಿ ಹೇಳಿದಾರಲ್ಲ, ಪತ್ರಿಕೆಯಲ್ಲಿ ನನ್ನ ವಿರುದ್ಧ ಬಂದ್ರು, ನಾನು ಯಾಕೆ ಅಂತ ಎಲ್ಲೂ ಪ್ರಶ್ನೆ ಮಾಡಿಲ್ಲ ಅಂತ. ಆ ಮಟ್ಟಿಗೆ ಈ ಮುಖ್ಯಮಂತ್ರಿಗೆ ಮಾಧ್ಯಮ ಸಲಹೆಗಾರರಾಗೋದು ಬಹಳ ಸುಲಭ. ಅವರು ಅದನ್ನು ಈ ಡೋಂಟ್ ಕೇರ್, ಅವರು ಅದನ್ನು ತಿಳ್ಕೊಳ್ಳೋದಿಲ್ಲ ಮತ್ತು ಅವರು ದ್ವೇಷ ಸಾಧಿಸಲಿಕ್ಕೂ ಹೋಗುದಿಲ್ಲ. ಸೊ ಈ ಎಲ್ಲ ಕಾರಣಗಳಿಂದಾಗಿ ನಾನು ಈ ದೀರ್ಘವಾದ ಎಕ್ಸ್ಪ್ಲನೇಷನ್ ಯಾಕೆ ಕೊಟ್ಟೆ ಅಂದ್ರೆ, ಯಾಕೆ ಬೇಡ ಅಂತ ಹೇಳಿದ್ದಕ್ಕೆ ಇದು ಒಂದು ಕಾರಣ. ಅದು ಬಹಳ ಟೆನ್ಸ್ ಆಗಿ ಬಹಳ ಒತ್ತಡದ ಕೆಲಸ ಅದು, ಮತ್ತು ನಾನು 5 ವರ್ಷ ಮಾಡಿದೆ. ಎರಡನೇ ಕಾರಣ ಏನಂದ್ರೆ, KV ಪ್ರಭಾಕರ್ ನನಗೆ ಮೀಡಿಯಾ ಕೋಆರ್ಡಿನೇಟರ್ ಆಗಿ 1-2 ವರ್ಷದ ನಂತರ ನನ್ನ ಜೊತೆ ಜಾಯಿನ್ ಆದರು. ಸೊ ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ ಅವರು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ರು, ಸಹಾಯಕರಾಗಿ ಕೆಲಸ ಮಾಡಿದ್ರು. ಅದರಿಂದ ಅಷ್ಟು ಕೆಲಸ ಮಾಡಿದ್ದಾರೆ. ಸೊ ಅವರು ಕೂಡ ಒಂದು ಹಿಂದುಳಿದ ಸಮುದಾಯಕ್ಕೆ, ಕುರುಬ ಸಮುದಾಯಕ್ಕೆ ಸೇರಿದವರು. ಬರ್ಲಿ, ಅವರಿಗೆ ಒಂದು ಅವಕಾಶ ಇರಲಿ, ನಾನೇ ಯಾಕೆ ಅದನ್ನು ತಗೊಳ್ಬೇಕು ಅಂತ ನಾನು ಮೊದಲೇ ಪ್ರಭಾಕರ್ಗೆ ಹೇಳಿದ್ದೆ, ನಾನು ಈ ಸರಿ ಆಗುದಿಲ್ಲ, ನೀವು ಆಗಿ ಅಂತ. ಬೇರೆಯವರಾಗಿದ್ರೆ ನಾನು ಬಿಡ್ತಾ ಇರಲಿಲ್ಲ. ಯಾಕೆಂದ್ರೆ ನಾನು ನೋಡಿದ್ದೇನೆ, ಪ್ರಭಾಕರ್ ಅಷ್ಟೊಂದು ಸರ್ವಿಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸೊ ನಾನು ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಹೇಳಿದೆ, ಸರ್ ನಾನು ಈ ಸರಿ, ನನ್ನ ಹತ್ರ ಆ ಫೋಟೋ ಇದೆ, ಅವರ ಕಿವಿಯಲ್ಲಿ ಇದನ್ನು ಹೇಳುದು, ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾದ ದಿನ ರಾತ್ರಿ, ಅದೇ ದಿನ ರಾತ್ರಿ ಹೊತ್ತು ಅವ್ರ ಮನೆಗೆ ಹೋಗಿ ಅವ್ರಿಗೆ ಹೇಳಿ ಬಂದಿದ್ದೆ, ನಾನು ಆಗುದಿಲ್ಲ ಅಂತ. ಸೊ ನಾನೇ ಏನಂದ್ರೆ ಸರ್ ಉತ್ತರ? ಅವಾಗ ಅವ್ರು ಏನು ಹೇಳಿಲ್ಲ, ಬಿಸಿ ಇತ್ತಲ್ಲ, ಎಲ್ಲರೂ ಬುಕ್ಕೆ ಕೊಡ್ತಾ ಇದ್ರು. ಇದು ನನ್ನನ್ನು ಹೀಗೆ ನೋಡಿದ್ರು, ಸುಮ್ಮನಾದ್ರು. ಆ ನಂತರ ಪ್ರಭಾಕರ್ ಹೇಳಿದ್ರು, ಅದು ಹೇಳಿದ್ದಾರೆ ಅಂತ ಆದ್ಮೇಲೆ ನಾನೇ ಪ್ರಭಾಕರನ್ನು ಮಾಡಿ ಅಂತ ಲೆಟರ್ ಕೊಟ್ಟು ಅದಕ್ಕೆ ಸೈನ್ ಹಾಕಿಸಿ, ಪ್ರಭಾಕರ್ ಹೇಳಿದ್ರು, ಸರ್ ನೀವೇ ಸೈನ್ ಹಾಕಿಸಿ ಕೊಟ್ಟು ಬಿಡಿ ಅಂತ. ನಾನೇ ಹೋಗಿ ಸೈನ್ ಹಾಕಿಸಿ ಪ್ರಭಾಕರ್ ಕೊಟ್ಟು ನಾನೇ
ನಾನೇ ಅದನ್ನು ಫೇಸ್ಬುಕ್ಕಲ್ಲಿ ಬರ್ಕೊಂಡೇನೆ, ನಾನು ಅವ್ರ ಜೊತೆ ಫೋಟೋ ತಗೊಂಡು. ಅದರಿಂದ ನಾನು ಭಾಳ ಇಚ್ಛಾಪೂರ್ವಕವಾಗಿ ಅದನ್ನು ಬಿಟ್ಟಿದ್ದವನು. ಅದರಿಂದ ಈ ಕಾರಣಕ್ಕಾಗಿ ನಾನು ಮಾಧ್ಯಮ ಸಲಹೆಗಾರನಾಗಿ ತಗೊಳ್ಳಿಲ್ಲ. 2018 ನಂತರ ನಾನು ಐ ವಾಂಟ್ ಟು ಗೋ ಬ್ಯಾಕ್ ಟು ಜರ್ನಲಿಸಮ್. ನಿಜ ಹೇಳ್ಬೇಕಂದ್ರೆ 2018ರಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದಿದ್ರು ಕೂಡ ನಾನು ಮಾಧ್ಯಮ ಸಲಹೆಗಾರ ಆಗ್ತಾ ಇರಲಿಲ್ಲ. ಬಟ್ 5 ವರ್ಷನೂ ಹಗಲು ರಾತ್ರಿ ಕೆಲಸ ಇರುತ್ತೆ, ಹೇಗೆ ಇದೇ ಅಂದ್ರೆ ನಾನು ಬೇಸಿಕಲಿ ನಾನು ಹೇಳಿದ್ದೇನೆ ಮೊನ್ನೆ ಯಾವುದು ಇದರಲ್ಲಿ, ಐ ವಾಸ್ ಎ ಸ್ಪೀಚ್ ರೈಟರ್. ಅಂದ್ರೆ ಒಬ್ಬ ಮಾಧ್ಯಮ ಸಲಹೆಗಾರನ ಮುಖ್ಯ ಕೆಲಸ ಏನಿದೆ ಅಂದ್ರೆ ಅವರು ಭಾಷಣಗಳಿಗೆ ನೋಟ್ ಕೊಡಬೇಕು. ನಾನು ಇದನ್ನು ನೋಡಿದ್ದೆ ಯಾರಂದ್ರೆ, ಈಗ ಉದಾಹರಣೆಗೆ ಇಂದಿರಾ ಗಾಂಧಿ ಅವರಿಗೆ HY ಶಾರದಾ ಪ್ರಸಾದ್ ಇದ್ರು ಮೀಡಿಯಾ ಸೆಕ್ರೆಟರಿ ಅಂತ. ಅವ್ರು ಬಹಳಷ್ಟು ಭಾಷಣಗಳನ್ನು ಪ್ರಿಪೇರ್ ಮಾಡ್ತಾ ಇದ್ರು ಅವರೇ. ಸುಧೀಂದ್ರ ಕುಲಕರ್ಣಿ ಒಂದು ಸ್ವಲ್ಪ ಕೆಲಸ ಮಾಡಿದ್ದಾರೆ, ವಾಜಪೇಯಿ ರಿಸ್ಯೂಮ್ ಅಲ್ಲಿ ಇದ್ರು, ಅವ್ರು ಕೆಲಸ ಮಾಡಿದ್ದಾರೆ. ಅದರ ನಂತರ ಸಂಜಯ್ ಬಾರು ಅಂತ ಮನಮೋಹನ್ ಸಿಂಗ್ ಇದ್ರು, ಅವರ ಬುಕ್ಗಳನ್ನು ತೆಗೆದು ನೋಡಿ ಅವ್ರು ಹೇಳ್ತಾರೆ ಅವ್ರು ಎಷ್ಟು ಪ್ರತಿ ನೋಟ್ ಹೇಗೆ ಕೊಡ್ತಾರೆ. ಅವರು 2ನೇ ಅವಧಿಗೆ ಮೀಡಿಯಾ ಅಡ್ವೈಸರ್ ಆಗಲಿಲ್ಲ ಮನಮೋಹನ್ ಸಿಂಗ್ ಅವರಿಗೆ, ಆದ್ರೆ ಅವರು ಅದನ್ನು ಹೇಳ್ತಾರೆ. ನಾನು ಮೊನ್ನೆ ಅವರ ಒಂದು ಇಂಟರ್ವ್ಯೂ ಹೇಳ್ತಾ ಇದ್ದೆ, ಸಂಜಯ್ ಬಾರು ಅವ್ರು ಏನ್ ಹೇಳ್ತಾರೆ, 2ನೇ ಅವಧಿಯಲ್ಲಿ ಕೂಡ ಆಗಾಗ ಮನಮೋಹನ್ ಸಿಂಗ್ ಫೋನ್ ಮಾಡಿ ಭಾಷಣದ ನೋಟ್ ತರಿಸ್ತಾ ಇದ್ರು, ನಾನೇ ಕೊಡ್ತಾ ಇದ್ದೆ ಅಂತ ಹೇಳಿದ್ದಾರೆ. ಅವ್ರ ಎಲ್ಲಾ ಭಾಷಣದ ಪ್ರತಿಗಳು ನನ್ನ ಹತ್ರ ಇದೆ ಅಂತ ಹೇಳಿ, ನನ್ನ ಹತ್ರನೂ ಇದೆ. ಈಗ ನೀವು ಸಿದ್ದರಾಮಯ್ಯನವ್ರಿಗೆ ಈಗೂ ಭಾಷಣ ಬರೆದು ಕೊಡ್ತೀರಾ? ಅಲ್ಲ, ನಾನು ಹೇಳ್ತೇನೆ ಅದನ್ನ. ಆಯ್ತಲ್ಲ, 2018ರವರೆಗೆ ನಾನು ಅಧಿಕೃತವಾಗಿ, ಅಂದ್ರೆ ಒಬ್ರು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ ಒಬ್ಬ ಪ್ರೆಸ್ ಸೆಕ್ರೆಟರಿ ಹೇಗೂ ಇರ್ತಾರೆ, ಈ ರೆಗ್ಯುಲರ್ ಭಾಷಣಗಳನ್ನು ಅವ್ರು ಮಾಡ್ತಾರೆ. ಈಗ ನೀವು ಅಸೆಂಬ್ಲಿಯಲ್ಲಿ ನೀವು ರಿಪ್ಲೈ ಮಾಡಬೇಕು, ಎಲ್ಲ ಚರ್ಚೆಗಳನ್ನು ಕೇಳಿ ರಿಪ್ಲೈ ಮಾಡಬೇಕು. ಅದರ ನಂತರ ನೀವು ಸ್ವಾತಂತ್ರ್ಯೋತ್ಸವದಲ್ಲಿ ಭಾಷಣ ಮಾಡಬೇಕು, ಪ್ರಜಾಪ್ರಭುತ್ವ ಗಣರಾಜ್ಯೋತ್ಸವಕ್ಕೆ ಒಂದು ಭಾಷಣ ಮಾಡಬೇಕು. ಇಲ್ಲದ್ರೆ ಅಂತ ಸ್ಪೆಸಿಫಿಕ್ ಇನ್ನೂ ಸ್ಕಿಲ್ ಇದೆ. ಮತ್ತು ರೆಗ್ಯುಲರ್ ಕೆಲವು ಭಾಷಣಗಳಿರುತ್ತೆ. ಇದು ಬೇರೆ ಬೇರೆ ಹಿಂದುಳಿದ ಜಾತಿಗಳ ಸಮಾವೇಶ ಆಗುತ್ತೆ, ಮಹಾಪುರುಷರ ಜಯಂತಿಗಳಾಗ್ತಾ ಇದೆ. ಇಲ್ಲದಿದ್ದರೆ ಪೊಲಿಟಿಕಲ್ ಆಗಿ ಈಗ ಜಿಲ್ಲಾಧಿಕಾರಿಗಳನ್ನು ಅಡ್ರೆಸ್ ಮಾಡ್ತಾರೆ ಅವರು. ಇಂಥದ್ದೆಲ್ಲ ಸಂದರ್ಭದಲ್ಲಿ ನಾನು ಡಿಪಾರ್ಟ್ಮೆಂಟ್ ವೈಸ್ ಅವರನ್ನ ಮಾಹಿತಿಗಳನ್ನೆಲ್ಲ ತಕೊಂಡು, ಈಗ ಒಂದು ಮುಖ್ಯಮಂತ್ರಿಗಳ ಕಚೇರಿ ಅಂದ್ರೆ ಒಬ್ಬರು ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ, ಒಬ್ಬರು ಸೆಕ್ರೆಟರಿ ಇರ್ತಾರೆ, ಇವರೆಲ್ಲ ಇರ್ತಾರಲ್ಲ, ಅವರಿಂದ ಮಾಹಿತಿಗಳನ್ನು ಡಿಪಾರ್ಟ್ಮೆಂಟ್, ಈಗ ನಮ್ಗೊಂದು ಫುಲ್ ಫ್ಲೆಜ್ಡ್ ಸ್ಟಾಫ್ ಇತ್ತಲ್ಲ, ನಾನು ಸಚಿವ ಸ್ಥಾನಮಾನ ಇತ್ತಲ್ಲ ನನಗೆ, ನನಗೆ PS ಇದ್ರು, ಅಸಿಸ್ಟೆಂಟ್ಗಳಿದ್ರು, ಅವರಿಂದ ಎಲ್ಲ ತಕೊಂಡು ಅದಕ್ಕೆ ರಿಪ್ಲೈ ಮಾಡೋದು, ಇದನ್ನೆಲ್ಲ ಮಾಡ್ತಿದ್ದೆ. ಅದೊಂದು ಸಿಸ್ಟಮ್ ಇದೆ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ಗಳೆಲ್ಲ ಇದೆ. ಒಳ್ಳೆ ಸಂಬಳ, ನನಗೆ 3 ರಿಂದ 4 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇತ್ತು, ಕಾರ್ ಇತ್ತು, ಎಲ್ಲರೂ ಟೂರು ಹೋದ್ರೆ ನಿಮ್ಗೆ ಎಷ್ಟು ಕಿಲೋಮೀಟರ್ ಹೋಗ್ತಾರೆ ಅಷ್ಟು ಭತ್ತೆ ಕೊಡ್ತಾ ಇದ್ರು. ನಿಮ್ಮ MLAಗಳಿಂದ ಜಾಸ್ತಿ ಸಂಬಳ ಇರುತ್ತೆ ಅಲ್ವಾ ಸಚಿವರಿಗೆ, ಅದಿತ್ತು, ಫೆಸಿಲಿಟೀಸ್ ಇತ್ತು, ಅಷ್ಟು ಕೆಲಸನೂ ಮಾಡ್ತಾರೆ. ಐ ಎಂಜಾಯ್ಡ್. ನನಗೆ ಬೇಸಿಕಲಿ ಐ ವಾಸ್ ಎ ಸ್ಪೀಚ್ ರೈಟರ್. ನಾನು ಅದಕ್ಕೆ ಮೊನ್ನೆ ಹೇಳಿದೆ, ನನ್ನ ಸಾವಿರ ನೋಟುಗಳು ನನ್ನ ಹತ್ರ ಇದೆ, ನನ್ನ ಹತ್ರ ಅವ್ರದ್ದು ಕೊಟ್ಟಿದ್ದೇನೆ. 2018ಕ್ಕೆ ಬಂದಾಗ ನನಗೇನಿಸ್ತು, ನಾನು ಅಧಿಕಾರಕ್ಕೆ ಬಂದಿದ್ರು ನಾನು ಆಗ್ಲೂ ಮಾಧ್ಯಮ ಸಲಹೆಗಾರ ಆದ್ರೆ ಅಧಿಕಾರಕ್ಕೆ ಬರ್ಲಿಲ್ಲಲ್ಲ, ಅದಕ್ಕೆ ನಾನು ಕಟ್ಟಿ ನನಗೊಂದು ಗಿಲ್ಟ್ ಬಂದ್ಬಿಡ್ತು. ಈಗ ಆಕ್ಚುಲಿ ಈಗ ಹೇಳ್ತಾರೆ ಎಲ್ರು, ನಿಮ್ಮ ಕಿವಿಗೆ ಬಿದ್ದಿರ್ಬೋದು, 2013ರಿಂದ 2018 ಅವಧಿ ಬಹಳ ಬೆಸ್ಟ್ ಸಿದ್ದರಾಮಯ್ಯನವರ ಆಡಳಿತ, ಈಗ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಎಲ್ರು ಹೇಳ್ತಾರೆ. ನೀವು ಹೇಳುದು ಬಿಡಿ, ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಮೊನ್ನೆ ಹೇಳ್ತಾ ಇದ್ರು, ನಮಗೆ 2013ರಿಂದ 2018 ಅವಧಿಯ ಸಿದ್ದರಾಮಯ್ಯ ಬೇಕು, ಆ ಅವಧಿಯ ಮುಖ್ಯಮಂತ್ರಿ ಬೇಕು ಅಂತ ಹೇಳ್ತಾ ಇದ್ರು. ನನಗೆ ಇಟ್ ವಾಸ್ ದಿ ಗ್ರೇಟೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್. ನಾನು ಆ ಕಾಲದಲ್ಲಿ ನಾನು ಅದರ ಭಾಗ ಆಗಿದ್ದೆ ಅಂತ. ಇವತ್ತು ಇತಿಹಾಸ ಅದನ್ನೇ ಹೇಳುತ್ತೆ ಅಲ್ವಾ, ಆ ಇತಿಹಾಸ ಅದನ್ನೇ ಹೇಳುತ್ತೆ. ಅದು ಬೆಸ್ಟ್ ಅವಧಿ ಅಂತ. ಸಿದ್ದರಾಮಯ್ಯನವರ ಬೆಸ್ಟ್ ಪೀರಿಯಡ್ ಯಾವ್ದಂದ್ರೆ ಈಗ 2nd ಟರ್ಮ್ ಅಲ್ಲ, 1st ಟರ್ಮ್ ಎನ್ನುವುದು. ಸೊ ನಂದೊಂದು ಅಳಿಲು ಸೇವೆ ಇದೆ ಅದರಲ್ಲಿ. ನಾನು ಐ ಕ್ಯಾನ್ ಕ್ಲೈಮ್ ನಂದು ಇದೆ. ಆದ್ರೆ ಅವರು ಸೋತಾಗ ಐ ವಾಸ್ ರಿಯಲಿ ಡಿಸಪಾಯಿಂಟೆಡ್. ಯಾಕೆಂದ್ರೆ ನನಗೆ ಗೊತ್ತಿದೆ ಅದು ಬೆಸ್ಟ್ ಪೀರಿಯಡ್ ಸಿದ್ದರಾಮಯ್ಯನವರದ್ದು, ಆಡಳಿತದ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಬೆಸ್ಟ್. ಅವ್ರು ಸೋಲೇಬಾರದಿತ್ತು, ಜನ ಅವರನ್ನು ಸೋಲಿಸಬಾರದಿತ್ತು. ಅದೇ ಬೇರೆ ಬೇರೆ ಕಾರಣ, ಸದಾಶಿವ ಆಯೋಗದ ವರದಿಯ ಒಂದು ಕಾಂಟ್ರವರ್ಸಿ, ಈ ಲಿಂಗಾಯತ ಧರ್ಮದ ಒಂದು ಕಾಂಟ್ರವರ್ಸಿ, ಅದರಿಂದ ಆಡಳಿತದ ಕಾರಣಕ್ಕಲ್ಲ, ಬೇರೆ ಬೇರೆ ಭಾವನಾತ್ಮಕ ವಿಚಾರಗಳನ್ನ ಅಪಪ್ರಚಾರ ಮಾಡಿದ್ರಿಂದ ಅವರು ಸೋತರು. ಅದು ನನಗೆ ಹರ್ಟ್. ನಾನು ಅದಕ್ಕೆ ಕಾರಣ ಇಲ್ಲದೆ ಇರ್ಬೋದು, ಆದ್ರೆ ನಾನು ಪಾರ್ಟ್ ಆಫ್ ದಟ್ ರಿಜಿಮ್. ಅದರಿಂದ ನನಗೆ ಏನಿಸ್ತು, ಈ ಸೋತ ಟೈಮ್ನಲ್ಲಿ ನಾವು ಹೊರಗೆ ಬರಬಾರದು, ಸೋತ ಟೈಮ್ನಲ್ಲಿ ಅವ್ರ ಜೊತೆ ಇರ್ಬೇಕಂತ. ಇಟ್ ಇಸ್ ಮೈ ಪಾಲಿಸಿ. ಇವತ್ತು ಯಾರಾದ್ರೂ ಏನಂತ ತಿಳ್ಕೊಳ್ಳಿ, ನಾನು ಆ ಕಾರಣಕ್ಕೆ ನನಗೆ ಇನ್ನೂ ನೆನಪಿದೆ, ರಿಸಲ್ಟ್ ಬಂದು 2 ದಿವಸ ನಂತರ ನಾನು ಸಿದ್ದರಾಮಯ್ಯನವರ ಮನೆಗೆ ಹೋಗಿದ್ದೆ. ಅವ್ರು ನನ್ನನ್ನು ಬಹಳ ಆಶ್ಚರ್ಯದಿಂದ ನೋಡಿದ್ರು, ಇವನು ಯಾಕೆ ಬಂದ ಎನ್ನುವ ರೀತಿಯಲ್ಲಿ. ಹೇಗಿದ್ದೀರಿ ಅಂತ ಕೇಳಿದ್ರು. ಅವ್ರು ಸಾಮಾನ್ಯವಾಗಿ ನಾನು ಬಂದ್ರೆ ನಂತರ ಮಾತಾಡೋದಿಲ್ಲ, ಅಂದ್ರೆ ಕಣ್ ಸಣ್ಣೆಯಲ್ಲೇ ಗೊತ್ತಾಗುತ್ತೆ ಬಂದಿದ್ದಾರೆ. ಆ ದಿವಸ ಇವತ್ತು ಸರ್ಪ್ರೈಸ್,
ನಾನು ಉದ್ದೇಶಪೂರ್ವಕ ಹೋಗಿದ್ದೆ. ಆ ದಿನಗಳಲ್ಲಿ ಅವ್ರ ಮನೇಲಿ ಬಹಳ ಜನ ಇರ್ತಾ ಇರಲಿ. ನಾನು ಆಮೇಲೆ ರೆಗ್ಯುಲರ್ ಆಗಿ ನಾನು ಮಾಧ್ಯಮ ಸಲಹೆಗಾರನಾಗಿದ್ದಾಗ ಏನ್ ಕೆಲಸ ಮಾಡ್ತಾ ಇದ್ದೆ ನಾನು ಇವತ್ತು ಹೇಳ್ತೀನಿ, ಆ ಕೆಲಸವನ್ನು ವಿರೋಧ ಪಕ್ಷ ನಾಯಕರಿದ್ದಾಗಲೂ ಮಾಡ್ತಾರೆ. 2014ರಿಂದ ಅವರ ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ಗಳೆಲ್ಲ ನಮ್ಮ ಒಂದು ಸ್ಮಾಲ್ ಟೀಮ್ ಇದೆ, ನಾನು ಮತ್ತು ಒಂದು ಇಬ್ಬರು ಹುಡುಗರು ಏನ್ ಮಾಡ್ತಾ ಇದ್ರು, ಆ ಟೀಮು ಅದನ್ನು ಕಂಟಿನ್ಯೂ ಮಾಡ್ತಾ. ಆಗ ನಮ್ಗೆ ಏನು ಬಹಳ ದುಡ್ಡು ಯಾರು ಕೊಡ್ತಾ ಇರ್ಲಿಲ್ಲ. ಇವತ್ತು ಹೇಳ್ತಾರಲ್ಲ ಲಕ್ಷ ದುಡ್ಡು ಬರುತ್ತೆ, ಕೋಟಿ ದುಡ್ಡು ಬರುತ್ತೆ ಅಂತ. 5 ವರ್ಷ ಯಾರು ದುಡ್ಡು ಕೊಟ್ಟಿದ್ದಾರೆ? ಸರ್ಕಾರ ದುಡ್ಡು ಕೊಟ್ಟಿದ್ದಾರೆ. ನಾವು ಬಿಟ್ಟು ಓಡಿ ಹೋಗ್ಬೋದಿತ್ತು. ಬಹಳ ಮಂದಿ ಏನ್ ಮಾಡ್ತಾರೆ ಗೊತ್ತಾ, ಒಂದು ಪಕ್ಷ ಅಧಿಕಾರಕ್ಕೆ ಹೋದ ಕೂಡಲೇ ಯಾವ ಅಧಿಕಾರಕ್ಕೆ ಬರುತ್ತೆ ಅದರ ಹಿಂದೆ ಅವರ ಟೀಮ್ ಹೋಗುತ್ತೆ. ನಾವು ಹೋಗ್ಲಿಲ್ಲ. ನಾವು ಸಿದ್ದರಾಮಯ್ಯ ಅವರ ಜೊತೆ ಕಚ್ಚಿಕೊಂಡು ನಿಂತಿದ್ದೆವು. ಮೊದಲು ಸಮ್ಮಿಶ್ರ ಸರ್ಕಾರ ಬಂತು, ಆನಂತರ 4 ವರ್ಷ ಬಿಜೆಪಿ ಸರ್ಕಾರ ಇತ್ತು. ಆದ್ರೆ ಕೊರೋನಾ ಟೈಮ್ನಲ್ಲಿ ತೆಗೆದು ನೋಡಿ, ಆಗ ಟ್ವಿಟರ್ಗಳು, ಫೇಸ್ಬುಕ್, ಸಿದ್ದರಾಮಯ್ಯ ಮೆಸೇಜ್. ಯಾಕಂದ್ರೆ ಕೊರೋನಾ ಕಾಲದಲ್ಲಿ ನಿಮಗೆ ಪಬ್ಲಿಕ್ ಮೀಟಿಂಗ್ಗಳು ಆಗ್ತಾ ಇರಲಿಲ್ಲ, ಎಲ್ಲವೂ ಸೋಷಿಯಲ್ ಮೀಡಿಯಾದ ಮೇಲೆ ನಡೀತಾ ಇತ್ತು. ನಾವು ಫುಲ್ ಫ್ಲೆಡ್ಜೆಡ್ ಒಂದು ಕಂಪನಿ ತರ ಅದನ್ನ ಕೆಲಸ ಮಾಡಿದ್ವಿ. ನಾವು 3-4 ಮಂದಿ ಅಷ್ಟೇ ಮಾಡಿದ್ದೇವೆ ಅದನ್ನು. ಅದಕ್ಕೆ ನಮ್ಗೆ ಬಹಳ ಲಕ್ಷಗಟ್ಟಲೆ ದುಡ್ಡು ಯಾರು ಕೊಡ್ತಾ ಇರಲಿಲ್ಲ. 50 ಲಕ್ಷದ ಬಗ್ಗೆ ಮಾತಾಡ್ತಾರಲ್ಲ, ಅವ್ರು ಎಲ್ಲಿದ್ರು ಆಗ? ಎಲ್ಲಿದ್ರು? ನನಗೆ ಗೊತ್ತಿದೆ. ನನಗೆ ಒಮ್ಮೊಮ್ಮೆ ಬಾಯಿ ತುದಿಯಲ್ಲಿ ಬರುತ್ತೆ. ಅಧಿಕಾರ ಹೋದಾಗ ಅವ್ರು ಎಲ್ಲೇ ಇದ್ರು, ಮತ್ತೆ ಅಧಿಕಾರಕ್ಕೆ ಬಂದಾಗ ಅವರು ಸುತ್ತ ವಿಜೃಂಭಿಸ್ತಾ ಇದ್ದಾರೆ. ಆಗ ಅವ್ರು ಎಲ್ಲಿದ್ರು ಅಂತ ಕೇಳ್ಬೇಕು ನಮಗೆ. ಆದ್ರೆ ನಾವಿದ್ದೇವೆ. ನಾವು ಸಿದ್ದರಾಮಯ್ಯನವರನ್ನು ಅಲ್ಲಿ ದುಡ್ಡು ಬರುತ್ತೆ, ಮತ್ತೊಂದು ಅಧಿಕಾರ ಇರುತ್ತೆ ಅಂತಲ್ಲ. ಇಟ್ ಇಸ್ ಮೈ ಕನ್ವಿಕ್ಷನ್. 5 ವರ್ಷ ವಿರೋಧ ಪಕ್ಷದ ನಾಯಕರದ್ದಾಗಿ ಇದ್ದೇವೆ ನಾವು. ನಾನು ಅವ್ರಿಗೆ ಈಗಲೂ ಹೇಳ್ತೇನೆ, ಅವ್ರು ಗೆದ್ದಿದ್ರೆ, ಕಾಂಗ್ರೆಸ್ ಗೆದ್ದಿದ್ರೆ, ನಾನು ಬಹುಶಃ ಜರ್ನಲಿಸಮ್ಗೆ ವಾಪಸ್ ಹೋಗ್ತಾ ಇದ್ದೆ. ಸೋತ ಕಾರಣಕ್ಕಾಗಿ ಅವರ ಜೊತೆ ಇರಬೇಕು ನಾವು ಇಂಥ ಸಂದರ್ಭ. ನನ್ನ ಪಾಲಿಸಿ ಅದು. ನಾವು ಯಾವಾಗಲೂ ಸೋತವರ ಜೊತೆ ಇರುವುದಲ್ಲ. ಸೋತವರು, ನೊಂದವರು ಅವರ ಜೊತೆ ಇರುವವರು, ಅನ್ಯಾಯಕ್ಕೀಡಾದವರ ಜೊತೆ, ದಮನಿತರ ಜೊತೆ ಇರಬೇಕು, ಸೋತವರ ಜೊತೆ ಇರಬೇಕು, ನೊಂದವರ ಜೊತೆ ಇರಬೇಕು. ಪಾಲಿಸಿ ಅದು. ನಾನೇನು ಅದೊಂದು ನನ್ನ ಪ್ಲಾನ್ ಅಲ್ಲ, ನಾನು ಅದು ನಡ್ಕೊಂಡು ಬಂದಿದ್ದೇನೆ. ನನ್ನ ಇಡೀ ಜೀವನ ಪ್ರಯಾಣನೇ ಹಾಗೆ ಇದೆ. ಅದು ಆಯ್ತಾ? ಯಾಕಂದ್ರೆ ನಿಮ್ ಲೈಫ್ ತುಂಬಾ ಸಿಂಪಲ್ ಆಗಿದೆ. ನಾನು ಹಾಗೆ ಇರ್ತೇನೆ. ಸೊ ನಾನು 5 ವರ್ಷ ಇದ್ದೆ. ಅದ್ರ ನಂತರ ಅಧಿಕಾರಕ್ಕೆ ಬಂದಾಗ ನನಗೆ ನಿಜವಾಗಿ ಖುಷಿ ಆಗ್ಬಿಡುತ್ತೆ. ಆಯ್ತು, ನಮ್ ಕೆಲಸ ಮುಗೀತು ಇದು ಅಂತ. ಗೆದ್ರಲ್ಲ, ಈಗ ನಮ್ ಕೆಲಸ ಮುಗೀತು. ಸೊ ನಿಮಗೆ ಸೋತಾಗ ಅವ್ರು ಸರ್ಪ್ರೈಸ್ ಆಗಿ ನೋಡಿದ್ದು? ಹೌದು. ರಿಯಾಕ್ಟ್ ಮಾಡ್ಲಿಲ್ಲ ಅವರು ಫಸ್ಟಿಗೆ ನಾನು ಹೇಳಿದಾಗ. ಆದ್ರೆ ಅದ್ರ 1 ತಿಂಗಳ ನಂತರ ಡೆಲ್ಲಿಯಲ್ಲಿ ಅವ್ರು ಹೋಗಿದ್ದಾಗ ಪ್ರಭಾಕರ್ ಹತ್ರ ಹೇಳಿದ್ರಂತ, ಅವ್ರು ಯಾಕ್ರಿ ಬೇಡ ಅಂತ ಹೇಳಿರೋದು ಅಂತ ಹೇಳಿದ್ರು. ಆಯ್ತಾ? ಯಾಕೆ ಬೇಡ ಅಂತ ಹೇಳಿರೋದು? ಏನ್ ಬೇಕಿತ್ತಂತೆ ಅವ್ರಿಗೆ ಅಂತ ಏನೋ ಕೇಳಿದರು. ಅದ್ರ ನಂತರ ನಾನು ಮೊನ್ನೆ ಎಲ್ಲೋ ಮಾತಾಡಿದ್ದೀನಿ ಅದ್ರ ಬಗ್ಗೆ. ಆ ನಂತರ ಈಗಿನ ಅವರ PS ಇದ್ದಾರೆ ವೆಂಕಟೇಶ್ ಅಂತ, ಅವ್ರು ನನಗೆ ಫೋನ್ ಮಾಡಿ ಹೇಳಿದರು, ಸಾಹೇಬ್ರು ಅಂದ್ರೆ ಸಡನ್ ಸಿದ್ದರಾಮಯ್ಯವ್ರಿಗೆ ಏನ್ ಅನ್ಸಿರ್ಬೋದು ಅಂದ್ರೆ, ಇವನು ಏನೋ ಅಸಮಾಧಾನದಿಂದ ಬೇಡ ಅಂದಿರ್ಬೋದು ಏನಂತ ಬಂದಿರ್ಬೋದೇನೋ. ನಾನು ಹೇಳಿದ್ದೆ, ನನ್ಗೆ ಏನಿಲ್ಲ, ಅದಿದ್ದರೆ ನಾನು ವಿರೋಧ ಪಕ್ಷ ನಾಯಕರಿದ್ದಾಗ ಅವ್ರ ಜೊತೆ ಯಾಕೆ ಇರ್ತೇನೆ, ಆಮೇಲೆ ನಾನು ಸ್ವಇಚ್ಛೆಯಿಂದ ಯಾಕೆ ಸೈನ್ ಹಾಕಿಸ್ತೇನೆ ಅಲ್ವಾ? ಅದೇನಿಲ್ಲ ನನಗೆ, ನಾನು ಐ ಆಮ್ ಹ್ಯಾಪಿ ಅಂತ ಹೇಳಿದೆ.